ಇವತ್ತೆಲ್ಲ ಏನೇನು ಮಾಡ್ತೀನಿ ಅದೆಲ್ಲ ಲೈವ್ ಆಗಿ ನಿಮ್ಗೆ ತೋರಿಸ್ತಾ ಇದ್ದೀನಿ. ನಾನು ಸ್ಟಾರ್ಟ್ ಆಗಿದ್ದು ಎಲೆಕ್ಟ್ರಾನಿಕ್ ಸಿಟಿ ಫೇಸ್ 2 ಇಂದ ಸ್ಟಾರ್ಟ್ ಆಗಿದ್ದು. ಅದಕ್ಕೋಸ್ಕರ ಅದು ಡೈರೆಕ್ಟ್ ಬಸ್ ಇಲ್ಲ ಎಮ್ ಜಿ ರೋಡ್ಗೆ. ಸೊ ನಾನೇನು ಅಂದ್ಕೊಂಡು ಆಟೋ ಕಡಿಮೆ ತೋರಿಸ್ತಾ ಇತ್ತು, ಹೋಗ್ಬಿಡೋಣ ಅಂತ ಆಟೋ ಬುಕ್ ಮಾಡಿದೆ. ನೀವೇನಾದರೂ ಬರೋವಾಗ ಫ್ರೀಯಾಗಿ ಬಸ್ಸಲ್ಲಿ ಹೋಗ್ಬೋದು. ಡೈರೆಕ್ಟ್ ಬಸ್ ಅಂತೂ ಇಲ್ಲ, ನೀವು ಚೇಂಜ್ ಮಾಡಬೇಕಾಗುತ್ತೆ. ಸಿಲ್ಕ್ ಬೋರ್ಡ್ವರೆಗೂ ಹೋಗಿ ಅಲ್ಲಿಂದ ಇನ್ನೊಂದು ಬಸ್ ಇಡಬೇಕಷ್ಟೆ. ಹಾಗೂ ಲೆಫ್ಟಲ್ಲಿ ಕಾಣಿಸ್ತಾ ಇದೆಲ್ಲ ಅದು ಟೋಲ್ ಗೇಟು. ನೀವೇನಾದರೂ ಬ್ರಿಡ್ಜ್ ಮೇಲೆ ಹೋಗಂಗಿದ್ರೆ ಅಲ್ಲಿ ಟೋಲ್ ಗೇಟ್ ಕ್ರಾಸ್ ಮಾಡಿ ಹೋಗ್ಬೇಕಾಗುತ್ತೆ. ನಾನು ಹೋಗ್ತಾ ಇರೋದು ಬಸ್ ರೂಟು, ಹಾಗೆ ಟೋಲ್ ಗೇಟ್ ಸಿಗಲಿಲ್ಲ. ಇಲ್ಲಿ ನೋಡಿದ್ರೆ ಲೆಫ್ಟಲ್ಲಿ ಸ್ಕೈ ವಾಕ್ ನೋಡಿ ಎಷ್ಟು ಸಖತ್ತಾಗಿದೆ. ಈ ಥರ ಎಲ್ಲ ನಮ್ಮ ಕಡೆ ಇಲ್ಲವೇ ಇಲ್ಲ. ಒಂದು ಸ್ವಲ್ಪ ಎಲೆಕ್ಟ್ರಾನಿಕ್ ಸಿಟಿ ಕಡೆನೇ ಸ್ಕೈ ವಾಕು, ಮೆಟ್ರೋ ಸ್ಟೇಷನ್ ಎಲ್ಲ ಫುಲ್ ಪಾಶ್ ಆಗಿ ಮಾಡಿದ್ದಾರೆ. ಆರೆಂಜ್ ಲೈನ್ ಅಂತ ಹೇಳ್ತೀವಿ, ಯಾಕೆಂದರೆ ಆರೆಂಜ್ ಲೈನ್ ಅಂದರೆ ಇಟ್ ಈಸ್ ಅಂಡರ್ ಪ್ರೋಗ್ರೆಸ್ ಅಂತ. ವಾಪಸ್ ಹೋಗೋದಕ್ಕೂ ಇಲ್ಲ, ಆ ಕಡೆ ಹೋಗಂಗಿಲ್ಲ, ಮುಂದೆ ಹೋಗಂಗಿಲ್ಲ, ಮಧ್ಯದೆಲ್ಲ ಸ್ಟಕ್ ಆಗಿಬಿಟ್ಟಿದ್ದೀವಿ. ಈ ಎಲ್ಬೋರ್ಡ್ಗಳಿಂದ ತುಂಬಾ ಪ್ರಾಬ್ಲಮ್. ಈ IT ಗೈಸ್ ಇರ್ತಾರಲ್ಲ, ಎಲ್ಲರೂ ಅಲ್ಲ, ಕೆಲವರು. ನಮ್ಮ ಮ್ಯಾನೇಜರೇ ತಗೊಳ್ರಿ, ನಮ್ಮ ಮ್ಯಾನೇಜರ್ಗೆ ಈ ವಿಡಿಯೋನ ಏನಾದರೂ ನೋಡ್ಬಿಟ್ರೆ ಅಷ್ಟೇ ನನ್ನ ಕತೆ. ನಮ್ಮ ಮ್ಯಾನೇಜರ್ಗೆ ಡ್ರೈವಿಂಗ್ ಬರಲ್ಲ, ಅಂದರೂ ಅವ್ರು ಬರೋ ಸಂಬಳಗೆ ಒಂದು ಕಾರು ಅದೆಲ್ಲ ತಗೋಬೇಕು. ಎಲ್ಬೋರ್ಡು ಬರಲ್ಲ. ಈಗ ಅಂತಂಥವ್ರು ಓಡ್ಸಕ್ಕೆ ಬರ್ದೆ, ಟರ್ನ್ ಮಾಡಕ್ಕೆ ಬರ್ದೆ, ಟ್ರಾಫಿಕಲ್ಲಿ ಓಡ್ಸಕ್ಕೆ ಆಗ್ತೆ ಅಂಥವ್ರಿಂದ ಈ ಥರ ಟ್ರಾಫಿಕ್ಗಳು. ಏನು ಮಾಡಲ್ಲ, ಹಣೆ ಬರ, ಏನು ಮಾಡೋಣ. ಹೋಗ್ತಾ ದಾರಿಯಲ್ಲಿ ಒಂದು ಮಾಲ್ ಇತ್ತು, ಫೋರಮ್ ಮಾಲ್, ಕೋರಮಂಗಲ. ಇವತ್ತಂತೂ ಸಖತ್ತಾಗಿ ಮಾಡಿದ್ದಾರೆ ನೋಡಿ. ಫುಲ್ಲು ಜಿಂಗಿಲಾಲ ತಾತ ನೋಡಿ. ಫೈನಲಿ ನಾವು ಬ್ರಿಗೇಡ್ ರೋಡ್ಗಂತೂ ರೀಚ್ ಆದ್ವಿ. ಸೊ ಇಲ್ಲಿಂದ ಚರ್ಚ್ ಸ್ಟ್ರೀಟ್ಗೆ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಬ್ರಿಗೇಡ್ ರೋಡ್ ಕ್ರಾಸ್ ಮಾಡಿದ ತಕ್ಷಣ ಇಲ್ಲಿಂದ ಚರ್ಚ್ ಸ್ಟ್ರೀಟ್ ಸ್ಟಾರ್ಟ್ ಆಗುತ್ತೆ ನೋಡಿ. ಶಾಪ್ಗಳು ಆಲ್ರೆಡಿ ಸ್ಟಾರ್ಟ್ ಆಯಿತು. ಟೆಡಿ ಬೇರ್ಗಳಂತೆ, ಸರಗಳಂತೆ. ಎಲ್ಲರೂ ಫೋಟೋಗಳ ಮೇಲೆ ಫೋಟೋಗಳು ತಗೊಂತವ್ರೆ. ಬಿಗ್ ಟ್ರೀ ಇದೆ. ಈ ಮಸಾಲಾ ಕಾರ್ನ್ ಹೆಂಗ್ ಮಾಡ್ತಾರೆ ಅಂದ್ರೆ, ಈಗ ಉಪ್ಪು, ಖಾರ, ಇದೇನೋ ಧನಿಯಾ ಪುಡಿ ಹಾಕ್ತಾನೆ, ಉಪ್ಪು. ಇನ್ನು ಈ ಕಡೆ ಏನ್ ಪುಡಿ ಇದು? ಏನೋ ಗೀ ಹಾಕ್ದ. ಬಟ್ರ್ ಹೇಳದ್ನಲ್ಲ, ಬಟ್ರ್ ಹಾಕಿದ್ದಾನೆ. ಅದ್ರ ಜೊತೆಗೆ ಲಾಸ್ಟ್ ಅಲ್ಲಿ ನಿಂಬು ರಸ, ಇದನ್ನೆಲ್ಲ ಹಾಕಿ ಚೆನ್ನಾಗಿ ಕಲಸಿ ಹಾಕೊಂಡ್ ತಿಂತಾ ಇದ್ರೆ ಲೈಫ್ ಜಿಂಗಿಲಾಲ. ಬಂದ್ಬಿಡ್ತು. ತಿನ್ನೋಡೋಣ ಹೆಂಗಿರುತ್ತೋ. ಅಂಡ್ ಇದೇನು ರಿಬ್ಬನ್ಗಳು, ಮೆನ್ಕು ರಿಬ್ಬನ್ಗಳು. ಹಾಗೆ ಇಲ್ಲಿ ಫುಲ್ ಹೋಲ್ಸೇಲ್ ವ್ಯಾನಿಟಿ ಬ್ಯಾಗ್ಸ್, ವ್ಯಾಲೆಟ್ಸು. ಇಲ್ಲಿ ನೋಡಿ ಫುಲ್ ಮಾಡ್ರನ್ ಸರಗಳು, ಡಿಫ್ರೆಂಟ್ ಆಗಿರೋ. ವಾವ್, ಈ ನೆಕ್ಲೆಸ್, ಎರಡನೇ ನೆಕ್ಲೆಸ್ ಅಂತೂ ಸಖತ್ತಾಗಿದೆ, ಬಟ್ ದುಡ್ಡಿಲ್ಲ. ಶಾಪ್ಗಳೆಲ್ಲ ಫುಲ್ಲು, ರೋಡೆಲ್ಲ ಮಿಂಚಿಂಗ್ಸು. ಲೈಟ್ಗಳಲ್ಲಿ ನೋಡಿ, ವಿಧವಾದ ಲೈಟಿಂಗ್ಸ್ ಮಾಡಿದ್ದಾರೆ. ಇನ್ನು ಜನರಂತೂ ಗುಂಪು ಮೇಲೆ ಗುಂಪುಗಳು ಬರ್ತಾನೆ ಇದ್ದಾರೆ. ಇವಾಗ ನೀವು ಅನ್ಕೊಂಡಿರ್ಬೋದು, ಜನ ಏನಕ್ಕೆ ಇಷ್ಟೊಂದು ಜನ ಸೇರಿರ್ತಾರೆ ಇಲ್ಲಿ, ಫುಲ್ಲು ಕ್ರೌಡ್ ಆಗಿರುತ್ತೆ ಯಾವಾಗಲೂ ಅಂತ. ಎಲ್ರೂ ಶಾಪಿಂಗ್ ಮಾಡೋಕ್ಕೆ ಬರ್ತಾರ ಅಂತ? ನಿಜವಾಗ್ಲೂ ಇಲ್ಲ. ಸೊ ನಮ್ಮಂಥವ್ರು, ನಿಮ್ಮಂಥವ್ರು ಇದ್ದೇ ಇರ್ತಾರೆ. ಏನಂದರೆ ನಾವು ಮನೆಯಲ್ಲೇ ಶಾಪಿಂಗ್ ಮಾಡಿಕೊಂಡು ಇಲ್ಲಿ ಜಸ್ಟ್ ವೈಬ್ ನೋಡೋಕ್ಕೆ ಬರ್ತೀವಿ. ಸೊ ಏನಿಲ್ಲ, ಈ ಕಾರ್ನರಿಂದ ಆ ಕಾರ್ನರ್ಗೆ, ಆ ಕಾರ್ನರಿಂದ ಈ ಕಡೆ. ಸೊ ಈ ಥರ ಓಡಾಡೋಕ್ಕೋಸ್ಕರನೇ ಬರ್ತಾರೆ ತುಂಬ ಜನ. ನೀವು ಕೇಳ್ಬೋದು, ನೀವ್ಯಾಕೆ ಇಲ್ಲೊಂದು ಶಾಪಿಂಗ್ ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು. ಸಬಕ ನನಗೆ ಬರೋ ಸ್ಯಾಲ್ರಿಯಲ್ಲಿ ಈ ಥರ ಬ್ರ್ಯಾಂಡೆಡೇ ಹಾಕೊಂಡು ಕೂತ್ಕೊಂಡ್ರೆ ಜೀವನ ಆಗಲ್ಲ. ನನ್ನ ಗರ್ಲ್ ಫ್ರೆಂಡ್ಸನ್ನ ಕರ್ಕೊಂಬಂದ್ರೆ ಅವರು ಎಲ್ಲ ನೋಡ್ತಾರೆ. ಒಂದು ಸರಾಗೆ 1 ಅವರ್ ತೊಗೋತಾರೆ ನೋಡೋಕ್ಕೆ. ಆಮೇಲೆ ಹಾಕೊಂಡು ಚಂದ್ರಮುಖಿ ಥರ ನೋಡ್ಬಿಟ್ಟು ಚೆನ್ನಾಗೈತಾ ಅಂತ ಕೇಳಿ, ಮಾವಿನಕಾಯಿ ಮಾಲೆ
ಇದಕ್ಕೆ ಲಾಸ್ಟಿಗೆ ಯಾವುದು ತಗೊಳಲ್ಲ, ಒಂದಾದ್ರೂ ತಗೋಬಾರ್ದ? ಸೆಲ್ಲರ್ ಟೈಮ್ ವೇಸ್ಟು, ನಮಗೂ ಶೇಪ್ ಔಟ್ ಆಗುತ್ತೆ ಪಕ್ಕದಲ್ಲಿ ಅವ್ರ ಜೊತೆ ಇರೋದಕ್ಕೆ. ಇಲ್ಲ ನೋಡ್ಬೇಕು, ಚೆನ್ನಾಗಿದ್ರೆ ಇಷ್ಟ ಆದ್ರೆ ತಗೊಂಡ್ಬಿಡ್ಬೇಕು. ನೋಡ್ತಾರೆ ಚಂದ್ರಮುಖಿ ತರ ಚೆನ್ನಾಗೈತಾ ಅಂತ, ಚೆನ್ನಾಗಿದೆ ಅಂದ್ರೂ ತಗೊಳಲ್ಲ. ಏನಕ್ಕೆ ಕೇಳ್ತಾರೋ ಗೊತ್ತಿಲ್ಲ, ಚೆನ್ನಾಗೈತಾ ಅಂತ ಹೇಳ್ಬಿಟ್ಟು. ಏನ್ ಹುಡ್ಗಿರು, ಅದಕ್ಕೆ ನಾನು ಮೋಸ್ಟ್ ಆಫ್ ದ ಟೈಮ್ಸ್ ಹುಡ್ಗಿರ್ ಜೊತೆ ಮಾತ್ರ ಶಾಪಿಂಗ್ ಬರಲ್ಲ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೀವು ಅಬ್ಸರ್ವ್ ಮಾಡಿದ್ರಾ ಇಲ್ಲಿ ಈ ರೋಡು ಚರ್ಚ್ ಸ್ಟ್ರೀಟು ಒಂಚೂರು ಕ್ರೌಡ್ ಇಲ್ಲ. ಯಾಕೆ ಹೇಳಿ, ಇಲ್ಲಿ ಮೊದ್ಲಿದ್ದೆಲ್ಲ ಅಂಗಡಿಗಳನ್ನೆಲ್ಲ ಎತ್ತಂಗಡಿ ಮಾಡ್ಬಿಟ್ಟವ್ರೆ. ಸೊ ಇಲ್ಲೆಲ್ಲ ಹೋಲ್ಸೇಲ್ ನಡೀತಾ ಇತ್ತು. ರೋಡ್ಗಳ ಮೇಲೆ ಲೈಕ್ 100 ರೂಪಿ 50 ರೂಪಿಗೆಲ್ಲ ಟಾಪ್ ಸಿಗ್ತಾ ಇತ್ತು. ಅದನ್ನೆಲ್ಲ ಎತ್ತಾಕ್ಬಿಟ್ಟಿದ್ದಾರೆ. ಯಾಕೆ ಹೇಳಿ, ಫುಲ್ಲು ಕ್ರೌಡ್ ಆಗ್ತಾ ಇತ್ತು. ಅವಾಗ ಯಾರು ಮೂವ್ ಮಾಡಕ್ ಆಗ್ತಾ ಇರ್ಲಿಲ್ಲ. ಟ್ರಾಫಿಕ್ಗೆ ಕಾರಣ ಆಗಿರೋ ಶಾಪ್ಗಳನ್ನೆಲ್ಲ ಎತ್ಬಿಟ್ಟವ್ರೆ ಅಷ್ಟೇ. ನಿಮ್ಗೆ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ಬೇಕು ಎಂ ಜಿ ರೋಡ್ ಬಗ್ಗೆ. ಇದು ಯಾರು ಮಾತಾಡಲ್ಲ. ಎಲ್ಲ ಯೂಟ್ಯೂಬರ್ಸು ಒಂದು ಪಾಸಿಟಿವ್ ವ್ಯೂ ಇಂದ ಹೇಳ್ತಾರೆ ಅಂಡ್ ನೆಗೆಟಿವ್ ಯಾರೂನು ಹೇಳಿಲ್ಲ ಇದುವರೆಗೂ. ಬಟ್ ನಾನು ಇವಾಗ ಒಂದು ನೆಗೆಟಿವ್ ಪಾಯಿಂಟ್ ಹೇಳ್ತಾ ಇದ್ದೀನಿ. ಸೊ ಇದು ನಾನು ಲಾಸ್ಟ್ ಟೈಮ್ ಫ್ರೆಂಡ್ಸ್ ಜೊತೆ ಬಂದಾಗ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ಆದ್ರಿಂದ ನಿಮ್ಗೆಲ್ಲ ಹೇಳಬೇಕು, ಹುಡುಗಿರಂತೂ ನೋಡಲೇಬೇಕು ಇದು. ಸೊ ಹುಡುಗಿರು ನೀವು ಒಬ್ರು ಇಬ್ರು ಆದ್ರೆ ಬರಕ್ಕೆ ಹೋಗ್ಬೇಡಿ ಈ ಕಡೆ. ಯಾಕೆಂದ್ರೆ ಈ ರೋಡೆಲ್ಲ ನಾವೇನೋ ಶಾಪಿಂಗ್ ಮಾಡಕ್ ಬಂದಿರ್ತೀವಿ. ಸೊ ಈ ರೋಡೆಲ್ಲ ಪಬ್ಗಳಿಂದ ತುಂಬೋಗಿದೆ. ಸೊ ಕೆಲವರು ಹುಡುಗರು ಬೇರೆ ಕಡೆಯಿಂದ ಬಂದಿರ್ತಾರೆ. ಸೊ ಅವರು ಫುಲ್ಲು ಫ್ರೀಡಮ್ ಆಗಿ ಎಂಜಾಯ್ ಮಾಡ್ತಿರ್ತಾರೆ. ಸೊ ಅಂಥವ್ರು ಫುಲ್ಲು ಕುಡಿದ್ಬಿಟ್ಟು ಬಂದು ಹೊರಗಡೆ ನಿಮ್ಮನ್ನ ಟ್ರೈ ಮಾಡ್ತಾರೆ. ಲೈಕ್ ನಿಮ್ಮ ಹೆಸರು ಕೇಳೋದು, ಅವ್ರ ದೂರದಿಂದ ನೋಡಿ ನಿಮ್ಮನ್ನ ಕರೆಯೋದು. ಕರೆದ್ಬಿಟ್ಟು ಯು ಆರ್ ಲುಕಿಂಗ್ ಅಂದರೆ ಯು ಆರ್ ಲುಕಿಂಗ್ ಲೈಕ್ ಮೈ ಫ್ರೆಂಡ್, ಯು ಲುಕಿಂಗ್ ಕ್ಯೂಟ್, ಯು ಲುಕಿಂಗ್ ಗಾರ್ಜಿಯಸ್ ಅಂತ ಹೇಳಿ ಫಸ್ಟ್ ಕಾನ್ವರ್ಸೇಷನ್ನ ಸ್ಟಾರ್ಟ್ ಮಾಡ್ತಾರೆ. ಬಟ್ ಅವ್ರ ಇಂಟೆನ್ಷನ್ ಬೇರೆನೇ ಆಗಿರುತ್ತೆ. ಸೊ ನನ್ನ ಫ್ರೆಂಡ್ಸ್ಗೆ ಅದನ್ನೇ ಹೇಳ್ತಾ ಇದ್ದೆ ಅವ್ರಿಗೆ. ನನ್ನನ್ನೇನು ಅವ್ರು ಗಾರ್ಜಿಯಸ್ ಕ್ಯೂಟ್ ಅಂತ ಕರೀಲಿಲ್ಲ. ಬಟ್ ಅವ್ರನ್ನ ಕರೆದ್ರು, ಯಾಕೆಂದ್ರೆ ಅವ್ರು ಕ್ಯೂಟಾಗಿ ಗಾರ್ಜಿಯಸ್ ಆಗಿದ್ರು ನನಗಿಂತ. ಸೊ ಅವರು ಇನ್ನೋಸೆಂಟ್ ಬೇರೆ ಕಡೆಯಿಂದ ಬಂದಿದ್ದಾರೆ. ಸೊ ನನಗೆ ಗೊತ್ತು ಹುಡುಗರ ಬಗ್ಗೆ. ಅಟ್ಲೀಸ್ಟ್ ನಾನು ಹೇಳ್ದೆ, ಅವ್ರು ಕೇಳಲಿಲ್ಲ ನನ್ನ ಮಾತು. ಸೊ ಅವರು ನಂಬರೆಲ್ಲ ಈಸ್ಕೊಳ್ಳೋದಕ್ಕೆ ಅವರು ಹಿಂದೆನೇ ಬೀಳ್ತಾ ಇದ್ರು. ನಾನು ಹೇಳ್ದಷ್ಟು ಹೇಳ್ದೆ ಬುದ್ಧಿ ಮಾತು. ಆಮೇಲೆ ಅವ್ರು ನನ್ನನ್ನೇ ತಪ್ಪಾಗಿ ತಿಳ್ಕೊಂಡ್ರು. ಫೈನಲಿ ಸಫರ್ ಆದ್ರು, ಅದು ಬೇರೆ ವಿಷಯ. ಇದೇನೋ ವೆರೈಟಿ ಆಗಿದೆ ಅಂತ ಹೇಳ್ಬಿಟ್ಟು ತಗೊಂಡೆ. ಸೊ ನೋಡೋಣ ಹೆಂಗಿದೆ ಟೇಸ್ಟ್ ನಮ್ಮ ಬಾರ್ಗಿಂಗ್ ಟ್ಯಾಲೆಂಟ್ ಗೊತ್ತಲ್ಲ. 80 ರೂಪಾಯಿ ಅಂದ, 70 ರೂಪಾಯಿ ಕೊಟ್ಟೆ, ಕಿರೀಟ ತಗೊಂಡೆ, ತಲೆ ಮೇಲೆ ಇಟ್ಕೊಂಡೆ. ಆಮೇಲೆ ನೋಡಿದ್ರೆ ಲೈಟುಗಳು ಗೋಯ. ಹಿಂದೆ ತಿರುಗಿ ನೋಡಿದ್ರೆ ಸೆಲ್ಲರ್ ಕೂಡ ಮಾಯ. ನನ್ನ ಫ್ರೆಂಡ್ ಪಾಪ ಎಮ್ ಜಿ ರೋಡಲ್ಲಿ ವಾಶ್ರೂಮ್ಸ್ ಇರಲಿಲ್ಲ ಅಂತ ತಡ್ಕೊಂಡಿದ್ದ. ಇವಾಗ ಮಾಲ್ ಒಂದು ಓಪನ್ ಇತ್ತು ಸದ್ಯಕ್ಕೆ. ಮಾಲಿಂದ ಎಕ್ಸಿಟ್ ಆಗೋ ದಾರಿಯಲ್ಲಿ ಕೆಲವೊಂದು ಶಾಪ್ಗಳಿದ್ದಾವೆ. ಇಲ್ಲೆಲ್ಲ ಹೋಲ್ಸೇಲಲ್ಲಿ ಮಾರ್ತಾ ಇದ್ದಾರೆ ನೋಡಿ. ಗೋವಾ ಶರ್ಟ್ಗಳು ಇವೆಲ್ಲ. ಗೋವಾದಲ್ಲಿ ತುಂಬ ಸಿಗುತ್ತೆ ಈ ಥರ ಶರ್ಟ್ಗಳು. ಇದು ಬ್ಯಾಂಗಲ್ಸು, ನೆಕ್ಲೆಸ್ಸು, ವಾಚ್ ಆ್ಯಂಡ್ ಇಲ್ಲಿ ಟಾಪ್ಗಳಿಗೆ ಸಿಗ್ತಾ ಇದೆ. 150 ಅಂತೆ ಸ್ಟಾರ್ಟಿಂಗ್ ಪ್ರೈಸು, 150 to 200. ಇಲ್ಲಿ ಟ್ರೆಡಿಷನಲ್ ಡ್ರೆಸ್ ಮೆಟೀರಿಯಲ್ಸ್ ಮಾಡ್ತಿದ್ದಾರೆ. ಇಟ್ ವಿಲ್ ಸ್ಟಾರ್ಟ್ ಫ್ರಮ್ 500 ಅಂತೆ. ಬ್ಲೌಸ್, ರೆಡಿಮೇಡ್ ಬ್ಲೌಸ್ಗಳು ವಿತ್ ಸ್ಯಾರೀಸ್ ಎಲ್ಲ ಹೋಲ್ಸೇಲಲ್ಲಿ ಮಾಡ್ತಾ ಇದ್ದಾರೆ. ಆ್ಯಂಡ್ ಟ್ರೆಡಿಷನಲ್ ಶೂಸು, ಮತ್ತು ಇಲ್ಲೆಲ್ಲ ಕ್ರಿಸ್ಮಸ್ ಲೈಟ್ಸು, ಮಣಿ ಸರಗಳು, ಮಣಿಯಿಂದ ಮಾಡಿರೋ ಬ್ಯಾಂಗಲ್ಸು, ಸರಗಳು, ಮತ್ತು ಸ್ಟೀಲ್ ಥರ ಬರುತ್ತಲ್ಲ ಅದ್ರಲ್ಲಿ ಮಾಡಿರೋ ನೆಕ್ಲೆಸ್ಗಳು, ಮಾಡರ್ನ್ ಆ್ಯಂಡ್ ಟ್ರೆಡಿಷನಲ್ ಎಲ್ಲ ಸೆಲ್ ಮಾಡ್ತವ್ರೆ. ಸೊ ಇಲ್ಲಿಂದ ಡೈರೆಕ್ಟಾಗಿ ಶಿವಾಜಿನಗರಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿಂದ ಒಂದು 300 ಮೀಟರ್ಸ್ ವಾಕೇಬಲ್ಲೇ, ನಡ್ಕೊಂಡೇ ಹೋಗ್ಬೋದು ಅಲ್ಲಿಂದ ಚರ್ಚ್ಗೆ. ಸೊ ಶಿವಾಜಿನಗರ ಬಸ್ ಸ್ಟಾಪ್ ಪಕ್ಕನೇ ಇದೆ ಚರ್ಚು. ಫೈನಲಿ ಚರ್ಚ್ ಹತ್ರ ರೀಚ್ ಆದ್ವಿ. ಸೊ ಪ್ರೇಯರ್ ಅಟೆಂಡ್ ಮಾಡೋಣ ಇವಾಗ. ಇದು ಶಿವಾಜಿನಗರದಲ್ಲಿರೋ ಸೇಂಟ್ ಕ್ಲಾರಾ ಚರ್ಚ್. ಒಳಗಡೆ ಸಿಕ್ಕಾಪಟ್ಟೆ ರಶ್ ಇದೆ. ಜಸ್ಟ್ ನೀವು ಹೋಗಿ ನಿಂತ್ಕೊಂಡ್ರೆ ಸಾಕು, ಅವರೇ ಒಳಗಡೆ ಕಳ್ಕೊಂಡು ಹೋಗ್ಬಿಡ್ತಾರೆ.
ಹಂಗಿದೆ, ನಾವು ಹಂಗೆ ಹೋಗಿದ್ದು. ಅದೇ ಕ್ರೌಡಲ್ಲಿ ಇದ್ರೆ ಅದೊಂದು ಅಡ್ವಾಂಟೇಜ್. ನಾವು ಏನು ಮಾಡಂಗಿಲ್ಲ, ಜಸ್ಟ್ ನಿಂತ್ಕೊಂಡ್ರೆ ಸಾಕು, ಅವರೇ ಆ ಪ್ಲೇಸಿಗೆ ತಳ್ತಾ ಇರ್ತಾರೆ. ನನ್ನ ಕ್ಯಾಮ್ರಾಗೆ ಏನೋ ಆಗ್ತಿದ್ರೆ ಸಾಕಪ್ಪ. ನೀವು ನೋಡ್ತಾ ಇರ್ಬೋದು, ಮೇಣದ ಬತ್ತಿ ಮತ್ತೆ ಹೂವು ತಗೊಂಡು ಹೋಗ್ತಾ ಇದ್ದಾರೆ. ಒಳಗಡೆ ಯೇಸು ಸ್ವಾಮಿ ಹತ್ರ ಕ್ಯಾಂಡಲ್ ಹಚ್ಬಿಟ್ಟು ಪ್ರೇಯರ್ ಮಾಡ್ತಾರೆ. ಅವ್ರು ಮಾತ್ರ ಮಾಡ್ಬೇಕಾ, ಇಲ್ಲ ನಾವು ಮಾಡ್ಬೋದಾ ಆ ಥರ ಅಂತ ಅಂದರೆ, ಭಕ್ತಿ ಇರೋರು ಯಾರು ಬೇಕಾದರೂ ಮಾಡ್ಬೋದು. ಸೊ ಅದನ್ನು ತೋರಿಸ್ತೀನಿ ಬನ್ನಿ, ಒಳಗಡೆ ಅವರು ಹೇಗೆ ಹಚ್ಚೋದು ಪ್ರೇಯರ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು ತೋರಿಸ್ತೀನಿ. ಕರೆಕ್ಟಾಗಿ 12 ಗಂಟೆ ಆಯ್ತಲ್ಲ, ಫುಲ್ಲು ಎಲ್ಲ ಕಡೆನೂ ಪಟಾಕಿ ಢಾಮ್ ಢೂಮ್ ಅಂತ ಹೊಡಿತಾ ಇದ್ದಾರೆ. ಫುಲ್ ಮೇಲೆ ಎಲ್ಲರೂ ಕ್ಯಾಪ್ಚರ್ ಮಾಡ್ತಾರೆ. ಫುಲ್ಲು ಹಡವಡಿ ಮಾಮೂಲಿಯಾಗಿಲ್ಲ, ಫುಲ್ ರಚ್ಚ ರಚ್ಚ ಥರ ಮಾಡ್ತಾ ಇದ್ದಾರೆ. ಇಲ್ಲಿ ವೈಬ್ ಅಂತೂ ಮಾಮೂಲಿಯಾಗಿಲ್ಲ, ಫುಲ್ ಜಿಂಗಿಲಲ್ಲ. ಇದೊಂದು ಶಾರ್ಟ್ ಇದೆ, ನೋಡ್ಕೊಂಡ್ ಬಂದ್ಬಿಡಿ, ಒಳಗಡೆ ಹೋಗ್ಬೇಡ. ಇಲ್ಲಿ ನೀವು ನೋಡ್ತಿದ್ದೀರಲ್ಲ, ಅದು ಕ್ಯಾಂಡಲ್ ಇಲ್ಲಿ ಹಚ್ಚಿ ಇಲ್ಲಿ ದೇವರಿದ್ದಾರೆ, ನಮಸ್ಕಾರ ಹಾಕೋತಾರೆ. ಇನ್ನು ಟೈಮ್ ವೇಸ್ಟ್ ಬೇಡ, ಮೈನ್ ಎಂಟ್ರೆನ್ಸ್ಗೆ ಹೋಗ್ಬಿಡೋಣ ಬನ್ನಿ. ನಿಜವಾಗ್ಲೂ ಹೇಳ್ತೀನಿ, ಪ್ರೇಯರ್ ಮಾತ್ರ ಎಷ್ಟು ಚೆನ್ನಾಗಿತ್ತು ಅಂದರೆ, ಕೇಳ್ತಾ ಇದ್ರೆ ಇನ್ನೂ ಕೇಳಬೇಕು ಅಂತ ಅನಿಸ್ತು. ನಾನು ಯಾವತ್ತೂ ಚರ್ಚ್ಗೆ ಹೋಗಿಲ್ಲ, ಆದರೆ ಇನ್ಮೇಲೆ ಬರಬೇಕು ಅಂತ ಅನಿಸ್ತಾ ಇದೆ. ಭಕ್ತಿ ಸಾಂಗ್ಸ್ಗಳು ಅದು ಯಾವ ರಿಲಿಷನ್ ಆಗಲಿ ತುಂಬಾ ದೈವನ ಅಟ್ರಾಕ್ಟ್ ಮಾಡುತ್ತೆ. ಸೊ ಅದನ್ನು ನಿಮಗೆ ಕೇಳಿಸ್ಬೇಕು ಅಂದ್ಕೊಂಡಿದ್ದೆ, ನನ್ನ ಮೈಕ್ ಪ್ರಾಬ್ಲಮಿಂದ ನಿಮಗೆ ಸರಿಯಾಗಿ ಕೇಳ್ಸೋಕ್ಕಾಗಲಿಲ್ಲ, ಅದಕ್ಕೆ ತುಂಬಾ ಕ್ಷಮಿಸ್ಬಿಡಿ. ಕ್ರಿಸ್ಮಸ್ ದಿನ ಕೇಕ್ ತಿನ್ನಬೇಕು ಅಂತ ಹೇಳಿದ್ರು, ಅದಕ್ಕೆ ತೊಗೊಂಡ್ವಿ. 40 ರೂಪಿ ಅಂತ ಇದು ತೊಗೊಂಡು ತಿಂದರೆ ಚೆನ್ನಾಗಿಲ್ಲ ಅಷ್ಟೊಂದು. ಚರ್ಚ್ ಹೊರಗಡೆ ಬಂದರೆ ಫುಲ್ಲು ಶಾಪಿಂಗು, ಫುಲ್ಲು ಶಾಪ್ಗಳು. ನಾರ್ಮಲ್ ಡೇಸಲ್ಲೇ ಶಿವಾಜಿನಗರ ಸ್ಟ್ರೀಟ್ ಎಲ್ಲ ಫುಲ್ ಬಂದಾಗಿರುತ್ತೆ, ಎಲ್ಲರೂ ಶಾಪಿಂಗ್ ಮಾಡೋಕ್ಕೆ ಬಂದಿರ್ತಾರೆ. ಅಂಥದ್ರಲ್ಲಿ ಇವತ್ತು ಕ್ರಿಸ್ಮಸ್ ಡೇ ಆಗಿರೋದ್ರಿಂದ ಇನ್ನೂ ತುಂಬೋಗಿದ್ದಾರೆ ಜನಗಳು. ಇಂಟ್ರೆಸ್ಟ್ ಇದ್ದರೆ ಶಾಪಿಂಗ್ ಮಾಡಿ, ಇಲ್ಲಾಂದರೆ ಇಲ್ಲಿಂದ ಡೈರೆಕ್ಟಾಗಿ ಹೋಗ್ಬೋದು. ತುಂಬಾ ಏನು ಬೇಕಾದರೂ ಶಾಪ್ ಮಾಡ್ಬೋದು. ಬಟ್ ಸ್ಕ್ಯಾಮ್ಗಳಂದರೆ ಹುಷಾರಾಗಿರಿ. ಕನ್ನಡಿ, ಸ್ವೆಟರ್ಸು, ಇಯರಿಂಗ್ಸು, ವಿಧ ವಿಧವಾದ ಇಯರಿಂಗ್ಸು, ಕ್ರಿಸ್ಮಸ್ ಲೈಟ್ಸು, ಸ್ಯಾಂಟಾ ಕ್ಲಾಸ್ ಡ್ರೆಸ್ಸಸ್ಸು, ಏನು ಬೇಕಾದರೂ ಸಿಗುತ್ತೆ. ಸೊ ಫೈನಲ್ ಆಗಿ ಒಂದು ಲುಕ್ ಹಾಕ್ಕೊಂಬಿಡಿ ಚರ್ಚ್. ಎಷ್ಟು ಗಾರ್ಜಿಯಸ್ ಆಗಿ ಕಾಣ್ತಾ ಇದೆ ಅಲ್ಲ, ಲೈಟಿಂಗ್ ಫುಲ್ ಮಿಂಚಿಂಗ್. ಇಲ್ಲಿ ಸ್ಯಾಂಟಾ ಕರೀತಿದ್ದಾರೆ, ಬಾಯ್ ಸ್ಯಾಂಟಾ, ಮೇರಿ ಕ್ರಿಸ್ಮಸ್, ಬಾಯ್. ಸೊ ಇದಿಷ್ಟು ಇವತ್ತಿನ ಲಾಗ್. ಸೊ ಕ್ರಿಸ್ಮಸ್ ಚೆನ್ನಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ದಾರೆ. ಸೊ ತುಂಬ ಕ್ರೌಡಿಯಾಗಿ ಚೆನ್ನಾಗಾಯಿತು. ಆ್ಯಂಡ್ ಚರ್ಚಿಗೆ ಬಂದು ಪ್ರೇಯರ್ ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹೋಗ್ತಾ ಇದ್ದೀನಿ. ಸೊ ಇದು ಇವತ್ತಿನ ಲಾಗ್. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್. ಥ್ಯಾಂಕ್ ಯು, ಬಾಯ್.